ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವತ್ತು ಭಾನುವಾರ ರಜೆ. ಬೆಳಿಗ್ಗೆ ಹದ್ದಿನಕಲ್ಗೆ ಹೋಗ್ತಾ ಇದ್ದೀವಿ. ಮಂಡ್ಯದಿಂದ ಒಂದು 70 ಕಿಲೋಮೀಟರ್ ಆಗುತ್ತೆ. ಹದ್ದಿನಕಲ್ ಹೋಗ್ತಾ ಇದ್ದೀವಿ. ಈಗ ಟೆಂಪಲ್ ಬಂದಿದ್ದೀವಿ, ಹದ್ದಿನಕಲ್ ಹನುಮಂತರಾಯ ಟೆಂಪಲು. ಇದು ಹಿಂದ್ಗಡೆ ಬೆಟ್ಟನೂ ಇದೆ. ಹಿಂದಿನ ಬೆಟ್ಟನೂ ಇದೆ. 26 ಹದ್ದಿನಕಲ್ ಹನುಮಂತರಾಯ ಟೆಂಪಲ್. ನೀವು ಕೆಳಗಡೆ ಇರೋ ಟೆಂಪಲ್ನ ನೋಡಿದ್ರಿ. ಈಗ ನಾವು ಕಾರಲ್ಲಿ ಬೆಟ್ಟದ ಮೇಲ್ಗಡೆ ಇರೋ ಟೆಂಪಲ್ಗೆ ಹೋಗ್ತಾ ಇದೀವಿ. ಯಾಕಂದ್ರೆ ಕಾರ್ ಹೋಗಲ್ಲ ಮೇಲೆ. ಸೊ ಕಾರ್ನ ಅಲ್ಲಿ ಪಾರ್ಕ್ ಮಾಡಿ ನಂತರ ಬೆಟ್ಟ ಹತ್ಕೊ ಹೋಗ್ಬೇಕಾಗುತ್ತೆ. ಈಗ ಕಾರಲ್ಲಿ ಹೋಗ್ತಾ ಇದೀವಿ ಬೆಟ್ಟದ ಕೆಳಗಡೆಗೆ. ಆಫ್ಟರ್ ಲಾಂಗ್ ಟೈಮ್ ಹೋಗ್ತಾ ಇರೋಂಥದ್ದು. ಸೊ ಇದೇ ಬೆಟ್ಟ. ನೋಡಿ ಕಾರೆಲ್ಲ ಬರ್ತಾ ಇದಾವೆ. ಇವರೆಲ್ಲ ಬೆಟ್ಟಕ್ಕೆ ಹೋಗಿರೋರೆ. ಸೊ ಮುಗಿಸ್ಕೊಂಡು ದರ್ಶನ ಮುಗಿಸ್ಕೊಂಡು ಬರ್ತಾ ಇದ್ದಾರೆ. ಎಲ್ಲಾರ್ಗು ಒಳ್ಳೇದಾಗ್ಲಿ. ಹಾಗೆ ನಾವು ಹೋಗ್ತಾ ಇದೀವಿ. ನಮ್ ಫ್ರೆಂಡ್ಸ್ ಗೆಲ್ಗಳು ಒಳ್ಳೇದಾಗ್ಲಿ, ನಮಗೂ ಒಳ್ಳೇದಾಗ್ಲಿ ಕೇಳ್ಕೊಳ್ಳೋಣ. ಈ ವಿಡಿಯೋ ನೋಡೋರ್ಗೆಲ್ಲ ಒಳ್ಳೇದೇ ಆಗ್ಲಿ. ಹದ್ದಿನಕಲ್ ಹನುಮಂತರಾಯನ್ ಟೆಂಪಲ್ಲು. ಇಲ್ಲಿ ಬಲಿ ಕೊಡ್ತಾ ಇರೋದು ಹದ್ದಿನಕಲ್ ಹನುಮಂತರಾಯಂಗಲ್ಲ, ಲಂಕಾಧಿಪತಿ ರಾವಣನ ಮಗನಿಗೆ ಇಲ್ಲಿ ಬಲಿ ಕೊಟ್ಟು ಪೂಜೆ ಮಾಡ್ತಾರೆ. ಅವನಿಗೆ ಬಲಿ ಕೊಟ್ಟು ಆದಮೇಲೆ ಇಲ್ಲಿ ಇದು ಮಾಡುವಂಥದ್ದು. ಇಲ್ಲಿ ಪ್ರತಿ ಶ್ರಾವಣಕ್ಕೆ ತುಂಬ ವಿಶೇಷವಾಗಿ ಪೂಜೆ ನಡೆಯುತ್ತೆ. ನಮ್ಮ ಫ್ರೆಂಡ್ಸ್ ಎಲ್ಲ ಇಲ್ಲೇ ಇದ್ದಾರೆ. ಇಲ್ಲಿ ಶ್ರಾವಣ ಮಾಸದಲ್ಲಿ ತುಂಬ ವಿಶೇಷವಾಗಿ ಪೂಜೆಗಳು ನಡೆಯುತ್ತವೆ. ಹಲೋ ಸರ್, ನಮಸ್ತೆ. ನೀವು ಇದೇ ಫಸ್ಟ್ ಟೈಮ್ ಬಂದಿರೋದು? 120 ಸಲ ಬರ್ತಾ ಇರೋದು. ಇಲ್ಲ, ಇದೇ ಫಸ್ಟ್ ಟೈಮ್. ಇದೇ ಫಸ್ಟ್ ಟೈಮ್ ಅನ್ಸುತ್ತೆ ನೀವು ಹತ್ತಿರೋದು ನೋಡ್ಬಿಟ್ಟು. ಏನಿಲ್ಲ, ಹೆಂಗ ಅನ್ನಿಸ್ತು? ನಿಮ್ಮ ಫೀಲಿಂಗ್ಸ್ನ ಶೇರ್ ಮಾಡೋಕ್ಕಾಗುತ್ತಾ ನಿಮಗೆ? ಅವನಿಗೆ ಮಾತು ಗೊತ್ತಿಲ್ಲ, ಕಥೆನೂ ಗೊತ್ತಿಲ್ಲ. ಅವ್ರಿಗೆ ತುಂಬಾ ಸುಸ್ತಾಗ್ಬಿಟ್ಟಿದ್ದಾರೆ. ಅಂತೂ ಎಲ್ಲರೂ ಕೂಡ ಹತ್ತುತ್ತಾ ಇದ್ದಾರೆ. ಎಲ್ಲರೂ ತುಂಬಾ ಸುಸ್ತಾಗಿರೋಂಗಿದೆ. ಇನ್ನೊಂದು 40% ಅಷ್ಟೇ. ಕಮಾನ್, ರೈಟ್. ಏನಾಗ್ತದೆ ಪ್ರೈಸ್? ಅಂತೂ ಇತ್ತು ಬೆಟ್ಟ ಹತ್ತದು.